ನಮಸ್ಕಾರ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೆಲಸ ಎಲ್ಲ ಬಿಟ್ಟು ಬಂದ್ವಿ. ಬಿಟ್ಟು ಬಂದಿದ್ದೆ, ಪ್ಲಾನ್ ಆಯಿತು. ಒಬ್ಬರು ಇಲ್ಲಿ ಒಂದು ಫಂಕ್ಷನ್ ಇದೆ, ಹೋಗಿ ಬರೋಣ ಅಂತ ನಮ್ಮ ರೂಮವ್ರು ಹೇಳಿದ್ರು. ಫಂಕ್ಷನ್ ಅಂದರೆ ಲಾರ್ಡ್ ಕೃಷ್ಣಂದು ಒಂದು ಪೂಜೆ ಇತ್ತು. ಸೊ ಹಾಗಾಗಿ ನಾವು ರೂಮ್ಮೇಟ್ಸ್ ಒಂದು 3 ಜನ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. ನೋಡ್ತಿರ್ಬೋದು ಹೊರಗೆಲ್ಲ ಯಾವ ಥರ ವೈಬ್ಸ್ ಇದೆ ಅಂತ. ನೈಟಲ್ಲ ಇವಾಗ ಚಳಿ ಬೇರೆ ಸ್ಟಾರ್ಟ್ ಆಗ್ತಿದೆ, ಒಳ್ಳೆ ವೈಬ್ಗಳು. ಸ್ವಲ್ಪ ಟ್ರಾಫಿಕ್ಕು ಇತ್ತು ನಾವು ಹೋಗ್ಬೇಕಾದ್ರೆ. ಏನು ಮಾಡೋಂಗಿಲ್ಲ, ಒಂದು ಹೋಗ್ಬೇಕು ಅಂದರೆ ಅದೆಲ್ಲ ಇದ್ದಿದೆ ಅಲ್ವಾ, ಅಡೆತಡೆಗಳು. ಸೊ ಹಾಗೆ ಆ ವೈಬ್ನಲ್ಲಿ ಸಾಂಗ್ ಎಲ್ಲ ಎವರ್ಗ್ರೀನ್ ಸಾಂಗ್ ಎಲ್ಲ ಕೇಳ್ಕೊಂಡು ಹೋಗ್ತಿದ್ರೆ ಅದ್ರ ಮಜಾನೇ ಬೇರೆ. ಓಲ್ಡ್ ಸಾಂಗ್ ಅಂತೂ ಒಂದು ಫೀಲೇ ಬೇರೆ. ಈ ಚಳಿಗೆ, ವೆದರಿಗೆ, ನೈಟ್ ವೈಬ್ಸಿಗೆ, ಲೈಟ್ಸಿಗೆ ಸಕ್ಕತ್ತಾಗಿತ್ತು ಮಾತ್ರ. ಸೊ ಹಾಗೆ ಹಂಗೆ ಮಾತಾಡಿಕೊಂಡು ಎಲ್ಲ ಫೈನಲಿ ನಿಯರ್ ಬೈ ಆದ್ವಿ ಅಲ್ಲಿಗೆ. ಇಲ್ಲಿ ಕನ್ನಡ ಸಂಘ ಭವನ ನಮ್ಮ ಇದ್ರದ್ದು. ಸೊ ನಮ್ಮ ಗಾಡಿ ಎಲ್ಲ ಪಾರ್ಕಿಂಗ್ ಇದರಲ್ಲಿ, ಅಲ್ಲೂ ಪಾರ್ಕಿಂಗ್ ಇರಲಿಲ್ಲ, ಅವರು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ವೆಯ್ಟ್ ಮಾಡಿದ್ಮೇಲೆ ಪಾರ್ಕಿಂಗ್ ಸಿಕ್ತು. ಪಾರ್ಕಿಂಗ್ ಸಿಕ್ಕಾದ್ಮೇಲೆ ಅಲ್ಲಿಂದ ಸ್ವಲ್ಪ ದೂರ ನಡಿಬೇಕಾಗಿತ್ತು. ಸೊ ಹಾಗೆ ನಡ್ಕೊಂಡು, ನಾನು ಅವತ್ತು ಒಂದು ಸತಿ ನಿಮಗೆ ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ, ಅದೇ ಹೇಗೆ ಕ್ರಾಸ್ ಮಾಡಬೇಕಾದ್ರೆ ವೆಯ್ಟ್ ಮಾಡಬೇಕು ಅಂತ. ಸೊ ಇವತ್ತು ನಿಮಗೆ ಅದನ್ನೇ ತೋರಿಸ್ತಾ ಇದ್ದೀನಿ. ಜಸ್ಟ್ ವೆಯ್ಟ್. ಇದು ನೋಡ್ತಿದ್ರಲ್ಲ, ಇದನ್ನು ಇಲ್ಲೊಂದು ಬಟನ್ ಇರುತ್ತೆ. ಈ ಬಟನ್ನ ಪ್ರೆಸ್ ಮಾಡಿದ್ರೆ ವೆಯ್ಟಿಂಗ್ ಅಂತ ಬರುತ್ತೆ. ವೆಯ್ಟಿಂಗ್ ಅಂದರೆ ನಾವು ಕಾರ್ಗಳೆಲ್ಲ ಬಂದರೆ ಸ್ಟಾಪ್ ಆಗುತ್ತೆ, ಅಲ್ಲಿ ಗ್ರೀನ್ ಲೈಟ್ ನಮಗೆ ಅಂತ ಬರುತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ ನಾನು ನೋಡಿಲ್ಲ, ಇನ್ ಕೇಸ್ ಬಂದಿರ್ಬೋದು, ಗೊತ್ತಿಲ್ಲ ನನಗೆ. ಇದು ವೆಯ್ಟಿಂಗ್ ಅಂತ ಬಂದು ಗ್ರೀನ್ ಲೈಟ್ ಬರುತ್ತೆ. ಸೊ ಆವಾಗ ನಾವು ರೋಡ್ ಕ್ರಾಸ್ ಮಾಡಬೇಕಾಗುತ್ತೆ. ವೆಹಿಕಲ್ಸ್ ಬರ್ತಾನೆ ಇರುತ್ತೆ, ನಾವು ಹೋಗೋಕ್ಕಾಗಲ್ಲ, ಕ್ರಾಸ್ ಮಾಡೋಕ್ಕಾಗಲ್ಲ. ಇದು ಇಷ್ಟು ಅಪ್ಡೇಟ್ ಆಗಿದೆ ಇಲ್ಲಿ. ಐ ಥಿಂಕ್ ಅಲ್ಲೇ ನಮ್ಮ ಇಂಡಿಯಾದಲ್ಲೂ ಅಪ್ಡೇಟ್ ಆಗಿದೆ ಅನಿಸುತ್ತೆ, ನಾನು ನೋಡಿಲ್ಲ, ಇರ್ಬೋದು, ಐ ಡೋಂಟ್ ನೋ. ಸೊ ಅದಕ್ಕೆ ನಿಮಗೆ ತೋರ್ಸೋಣ ಅಂತಲೇ ನಾನು ವಿಡಿಯೋ ಮಾಡಬೇಕು ಅಂತಲೇ ವಿಡಿಯೋ ಮಾಡಿದೆ. ದೂರ ಇತ್ತು, ನಡ್ಕೊಂಡು ಹೋಗಬೇಕಾಗಿದೆ. ಅಲ್ಲೇ ಸ್ವಲ್ಪ ದೂರ ಅಂದರೆ ಸ್ವಲ್ಪನೇ, ಜಾಸ್ತಿ ದೂರ ಏನಿಲ್ಲ. ಅಲ್ಲಿಂದ ನೀವು ನೋಡ್ಬೋದು ರಾತ್ರಿ ಹೇಗಿದೆ ಏನು ಅಂತ. ಸೊ ಈ ಬಸ್ ನೋಡ್ತಾ ಇದ್ರಲ್ಲ, ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಇಲ್ಲಿ ನಾರ್ಮಲಾಗಿ 300 ರೂಪೀಸ್ ಒಂದು ಜರ್ನಿ ಆಗುತ್ತೆ, ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟು. ಸೊ ಅಲ್ಲಿಂದ ನಾವು ಫೈನಲಿ ಕನ್ನಡ ಸಂಘ ಭವನ ಅಲ್ಲಿಗೆ ಎಂಟ್ರಿ ಕೊಟ್ವಿ. ನಾನು ಹೇಳಿದ್ನಲ್ಲ ಮುಂಚೆನೇ ಒಂದು ಪೂಜೆ ಇತ್ತು ಅಂತ. ಸೊ ಫೈನಲಿ ನಾವು ಒಳಗೆ ಎಂಟ್ರಿ ಆಗೋ ಸಮಯ, ಒಳಗೆ ಎಂಟ್ರಿ ಆಗಿದೆ. ನಮ್ಗೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಪ್ರೋಗ್ರಾಮು. ಸ್ಟಾರ್ಟಿಂಗೇನಂತ ಜನ ಬಂದಿರಲಿಲ್ಲ, ಆಮೇಲೆ ಸ್ವಲ್ಪ ತುಂಬಾ ಜನ ಬಂದರು. ನಾವು ಹೋಗೋದ್ರೊಳಗೆ ಸ್ವಲ್ಪ ಸ್ಟಾರ್ಟ್ ಆಗ್ತಾಯಿತ್ತು. ಎಷ್ಟು ದೊಡ್ಡದು ಇದು ಕನ್ನಡ ಸಂಘ ಭವನ. ಎಲ್ಲ ಕನ್ನಡದವರು, ಮಂಗಳೂರವರು, ತುಳು, ಕನ್ನಡ ತುಂಬ ಜನ ಬಂದಿದ್ದರು, ಮಾತಾಡ್ಸಿದ್ರು ಚೆನ್ನಾಗಿ. ಎಲ್ಲರೂ ಚೆನ್ನಾಗಿತ್ತು, ಪ್ರೋಗ್ರಾಮು ಚೆನ್ನಾಗಾಯಿತು, ನೀಟಾಗಿ. ಸೊ ಅಲ್ಲಿಂದ ಅದಾದಮೇಲೆ ಅದೆಲ್ಲ ಮುಗಿದ್ಮೇಲೆ ಇನ್ನೇನು ಗೊತ್ತಲ್ಲ, ಮಂಗಳಾರತಿ ಎಲ್ಲ ನಮ್ಮ ಹುಡುಗರು ಬಾಯ್ಸ್ ಮಂಗಳಾರತಿ ಎಲ್ಲ ತಗೊಂಡು ಲಾಸ್ಟಿಗೆ ಇನ್ನೇನು ನಿಮಗೆ ಗೊತ್ತಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ಪ್ರಸಾದ ವಿನಿಯೋಗ ಇದೆ ಅಂತ ಹೇಳಿದ್ರು. ಸೊ ಪ್ರಸಾದ ಎಲ್ಲ ತೊಗೊಂಡು ಎಲ್ಲ ಮುಗಿಸ್ಕೊಂಡು ನಾವು, ಚೆನ್ನಾಗಿತ್ತು ಪ್ರಸಾದನೂ ಚೆನ್ನಾಗಿತ್ತು. ಅದೆಲ್ಲ ಸ್ವೀಕಾರ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟಿದೆ. ನಮ್ಮ ಗಾಡಿ ಹತ್ರ ಬಂದ್ವಿ, ನಿಯರ್ ಬೈ ಆದ್ವಿ. ನಮ್ಮ ಗಾಡಿ ಪಾರ್ಕ್ ಆಗಿತ್ತು, ಅಲ್ಲಿಗೆ ಪಾರ್ಕಿಂಗ್ ಲಾಟಿಗೆ ಬಂದ್ವಿ. ಸೊ ಇವತ್ತಿನ ವೀಡಿಯೋ ಇಷ್ಟು, ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.